ನೋಡಿದ್ದಾನೆ 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 ಫೋಟೋಸ್ ಎಲ್ಲನ. ವಾಯ್ಸ್ ಮೆಸೇಜ್ ಕಳಿಸಿರೋದೆಲ್ಲ ನೋಡಿದ್ದಾನೆ. ಬ್ಲೂಟಿಕ್ ಬಂದಿದೆ. ನೋಡಿದ್ದಾನೆ ವಾಯ್ಸ್ ಮೆಸೇಜ್ ಕಳಿಸಿರೋದು, ಫೋಟೋ ಕಳಿಸಿರೋದು ಎಲ್ಲ ನೋಡಿದ್ದಾನೆ. ರಿಪ್ಲೈ ಮಾಡ್ತಾ ಇದ್ದಾನೆ, ಟೈಪ್ ಮಾಡ್ತಾ ಇದ್ದಾನೆ. ಸಾರಿ ಮೇಡಮ್, ನಾನು ಹೇಳೋದು ಸ್ವಲ್ಪ ಕೇಳ್ತೀರಾ? ನೀನು ಹೇಳೋದಾ ಕೇಳ್ತಾ ಇದ್ದೀನಿ. ಹೇಳು ಫಸ್ಟು ನಮ್ಮ ದುಡ್ಡು ತಗೊಬಂದು ಕೊಡೋ ಬೇಕಪ್ಪ. ಮೇಡಮ್ ಸಾರಿ, ಏನಾಯಿತು ಅಂತ ಹೇಳಿ ನಾನು ಹೇಳೋದನ್ನ ಸ್ವಲ್ಪ ಕೇಳ್ತೀರಾ? ನಾನು ನಿಮಗೆ ಮೋಸ ಮಾಡಿ ಬಂದಿಲ್ಲ ಮೇಡಮ್, ಮೋಸ ಮಾಡಿ ಬಂದಿಲ್ಲ. ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ, ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗಬೇಡಿ ಮೇಡಮ್. ಮತ್ತೆ ಇನ್ನೇನೋ ಮಾಡ್ತಾರೆ. ದುಡ್ಡು ಹೊತ್ಕೊಂಡು ಹೋಗಿದ್ಯಲ್ಲೋ ಬೋಳಿ ಮಗನೇ, 4 ಜನದ 8 ಲಕ್ಷ ದುಡ್ಡು ಹೊತ್ಕೊಂಡು ಹೋಗಿದ್ಯಲ್ಲ, ನಾಚಿಕೆ ಆಗೋದಿಲ್ವ ನಿನಗೆ? ಫಸ್ಟು ದುಡ್ಡು ಕೊಡಲೇ ಲೋಫರ್. ಮೇಡಮ್ ಒಂದು 5 ನಿಮಿಷ ನಾನು ಹೇಳೋದು ಕೇಳ್ತೀರಾ? ಯಾಕೆ ಇಷ್ಟೊಂದು ನೀವು ರೇಗಾಡ್ತಾ ಇದ್ದೀರಾ? ಈ ರೀತಿ ಎಲ್ಲ ಮಾತಾಡಬೇಡಿ. ಏನಾಯಿತು ಅಂತ ನಾನು ಹೇಳ್ತೀನಿ, ಪ್ಲೀಸ್ ಒಂದು 5 ನಿಮಿಷ ಕೇಳ್ತೀರಾ ನೀವು? ನಾನು ಕೇಳೋ ಪರಿಸ್ಥಿತಿಲಿ ಇಲ್ಲ ಕಣ. ಫಸ್ಟ್ ನನಗೆ 8 ಲಕ್ಷ ದುಡ್ಡು ಕೊಡು, ಇಲ್ಲಾಂದ್ರೆ ನಾನು ಈಗಲೇ ಹೊರಟೆ ಪೊಲೀಸ್ ಸ್ಟೇಷನ್ಗೆ ಹೊರಟೆ. ಇವಾಗ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. 8 ಲಕ್ಷ ದುಡ್ಡು ಇತ್ತು, ಓದ್ಕೊಂಡು ಹೋಗಿದ್ದಾನೆ. ಕಾರ್ ನಂಬರ್ ಎಲ್ಲ ಸಮೇತ ಇದೆ. ನಿಂದೆ ತಾನೇ ಆ ಕಾರ್, ಎಲ್ಲ ಗೊತ್ತೈತೆ ನಿಂದೆ ಅಂತ ಹೇಳಿ. ಇವಾಗ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅಂತಂದ್ರೆ ಪೊಲೀಸೇ ಕರೆಸ್ತಾರೆ ನಿನ್ನ. ಮೇಡಮ್ ಪ್ಲೀಸ್ ಮೇಡಮ್, ಆ ರೀತಿ ಎಲ್ಲ ಏನು ಮಾಡೋಕೆ ಹೋಗಬೇಡಿ. ಇಲ್ಲಿ ನೋಡಿ, ನಿಮ್ಮ ಜೊತೆ ಮಾತಾಡ್ಬೋದಾ? ಫೋನ್ ಮಾಡ್ತೀನಿ, ಫೋನ್ ರಿಸೀವ್ ಮಾಡಿ ಮೇಡಮ್, ಮಾತಾಡ್ತೀನಿ. ಒಂದು 5 ನಿಮಿಷ ಫೋನ್ ರಿಸೀವ್ ಮಾಡಿ. ನಾನು ಫೋನ್ ಮಾಡಿದೆ, ನೀನು ರಿಸೀವ್ ಮಾಡ್ದಿಲ್ಲದಕ್ಕೆ ಈ ರೀತಿ ಎಲ್ಲ ಫೋಟೋ ಎಲ್ಲನ ವಾಟ್ಸಪ್ ಮಾಡಿದ್ದು. ನೀನು ಫೋಟೋ ಎಲ್ಲ ವಾಟ್ಸಪ್ ಮಾಡಿ ವಾಯ್ಸ್ ಮೆಸೇಜ್ ಹಾಕಿದ್ಕೆ ತಾನೇ ಈ ರೀತಿ ರಿಪ್ಲೈ ಕೊಡ್ತಾ ಇರೋದು. ಇಲ್ಲ ಅಂದಿದ್ರೆ ಎಷ್ಟು ಸತಿ ಫೋನ್ ಮಾಡಿದ್ರು ನೀನು ರಿಸೀವ್ ಮಾಡಲಿಲ್ಲ. ಫೋನ್ ಮಾಡು, ಮಾತಾಡ್ತೀನಿ. ಫೋನ್ ಮಾಡು. ಮಾಡ್ದ ಹಲೋ ಫರೇ ಫೋನ್ ಮಾಡ್ದ. ಹಲೋ ಹಲೋ ಮೇಡಮ್, ಸಾರಿ ಮೇಡಮ್, ಪ್ಲೀಸ್ ನನ್ನ ನೀವು ತಪ್ಪಾಗಿ ತಿಳ್ಕೊಬೇಡಿ ಮೇಡಮ್. ನಾನು ಹೇಳೋದ ಕೇಳಿಸ್ಕೊಳ್ಳಿ ಒಂದು 5 ನಿಮಿಷ. ಕೇಳಿಸ್ಕೊಂತಾ ಇದ್ದೀನಿ, ಹೇಳು. ತಪ್ಪಾಗಿ ತಿಳ್ಕೊಬೇಡ್ರಿ ಅಂದರೆ ದುಡ್ಡು ಹೊತ್ಕೊಂಡೋಗಿ ತಪ್ಪಾಗಿ ತಿಳ್ಕೊಬೇಡ್ರಿ ಅಂತ ಹೇಳ್ತಾ ಇದೆಯಲ್ಲ. ಏನು ನಮ್ಮ ದುಡ್ಡು ಕೊಡ್ತೀಯಾ ಇಲ್ವಾ ನೀನು? ಪ್ಲೀಸ್ ಮೇಡಮ್, ಒಂದು 5 ನಿಮಿಷ ನಾನು ಹೇಳೋದು ಕೇಳಿಸ್ಕೊಳ್ಳಿ. ನಾನು ಮೋಸ ಮಾಡೋ ಅಂಥವನಲ್ಲ ಮೇಡಮ್. ಯಾಕಂದರೆ ನಂದು ದುಡ್ದಿರೋದೇ ನನಗಿರೋದಿಲ್ಲ. ಅಂಥದ್ರಲ್ಲಿ ನಿಮ್ಮ ತಗೊಂಡು ಏನು ಮಾಡಲಿ? ಬಂದಿದ್ದ ತಕ್ಷಣ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ, ನೀವು ಹೋಟೆಲ್ಗೆ ಊಟಕ್ಕೆ ಹೋದ್ರಿ. ಸಡನ್ನಾಗಿ ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ತಲೆ ತಿರುಗಿ ಬಿದ್ದಿದ್ದಾರೆ ಅಂತೇಳಿ ಗೊತ್ತಾಯಿತು. ನಮ್ದು ಇಲ್ಲೇ ಟೌನಲ್ಲೇ ಇರೋದು ಮನೆ. ಅದಕ್ಕೇ ಸಡನ್ನಾಗೆ ಅಮ್ಮ ಹುಷಾರಿಲ್ಲ, ಸೀರಿಯಸ್ ಅಂತ ಫೋನ್ ಮಾಡಿಬಿಟ್ರು. ಹಾಸ್ಪಿಟ್ಲಿಗೆ ತಕ್ಷಣ ನಾನು ಬಂದುಬಿಟ್ಟೆ ಮೇಡಮ್. ನಾನು ಏನು ನಿಮ್ಮ ದುಡ್ಡು ಏನೂ ನೋಡಲಿಲ್ಲ, ಹಾಗೆ ಎತ್ತಿಟ್ಟಿದ್ದೀನಿ. ನಿಮ್ಮ ದುಡ್ಡೆಲ್ಲ ಹಾಗೆ ಇದೆ. ನೀವು ಹೇಳಿದ್ರೆ ತೊಗೊಂಬಂದು ಕೊಡ್ತೀನಿ. ಬರ್ತೀರಾ? ಅಡ್ರೆಸ್ ಹೇಳ್ತೀನಿ, ಇಲ್ಲಿಗೆ ನಮ್ಮ ಮನೆ ಹತ್ರ ಬನ್ನಿ, ಅಡ್ರೆಸ್ ಹೇಳ್ತೀನಿ, ಬಂದು ಇಸ್ಕೊಂಡು ಹೋಗಿ ಮೇಡಮ್. ದುಡ್ಡು ಐತಾ? ಹಂಗಾದ್ರೆ ನಿನ್ನ ಹತ್ರ ದುಡ್ಡಿದೆಯಾ? ಹಾಂ ಮೇಡಮ್, ಹಾಗೇ ಇದೆ. ನಿಮ್ಮ ದುಡ್ಡು ಸೇಫ್ ಆಗಿದೆ. ನಿಮ್ಮ ದುಡ್ಡು ತೊಗೊಂಡು ಏನು ಮಾಡಲಿ ಮೇಡಮ್? ನಿಮ್ಮಂಥ ಬಡವ್ರ ದುಡ್ಡು ತಿಂದರೆ ನಾನು ಉದ್ಧಾರ ಆಗೋದಿಲ್ಲ. ನನಗೇನು ದುಡ್ಡಿಂದ ಅವಶ್ಯಕತೆ ಏನೂ ಇಲ್ಲ ಮೇಡಮ್. ನನಗೆ ಇವಾಗ ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ನನಗೆ ಟೆನ್ಷನ್ನು. ನಮ್ಮ ಅಪ್ಪನಿಗೆ ಹುಷಾರಿಲ್ಲ, ಆ ಟೆನ್ಷನ್ನು. ಅಯ್ಯೋ, ನಮ್ಮದು ಹೇಳ್ಬಾರ್ದು. ದುಡ್ಡೇನು ಬೇಜಾನಿದೆ, ನಿಮ್ಮದು ಇಲ್ಲ. ಅದಕ್ಕೋಸ್ಕರ ಬಿಡು, ಕರ್ಕೊಂಡು ಹೋಗೋಣ. ಹಳ್ಳಿ ಹೆಂಗಸ್ರನ್ನ ಕರ್ಕೊಂಡು ಹೋದ್ರೆ ನಮಗೂ ಒಂದಿಷ್ಟು ಏನೋ ಸಮಾಧಾನ ಆಗುತ್ತೆ ಅಂತೇಳಿ ನಾನು ಕರ್ಕೊಂಡು ಹೋಗಬೇಕು, ಹೆಲ್ಪ್ ಮಾಡೋಣ ಅಂತ ಬಂದೆ ಅಷ್ಟೇ. ಸಡನ್ನಾಗಿ ಈ ರೀತಿ ಫೋನ್ ಬಂದುಬಿಡ್ತು. ನಮ್ಮ ಅಮ್ಮನ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅವ್ರಿಗೆ ಇದ್ದಕ್ಕಿದ್ದಂಗೆ ಒಂದೊಂದು ಸತಿ ಆಗುತ್ತೆ. ತುಂಬ ಸೀರಿಯಸ್ ಆಗಿಬಿಟ್ಟಿತ್ತು. ಹಾಸ್ಪಿಟ್ಲಿಂದ ಇವಾಗಿನೂ ಬಂದ್ವಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು. ನಿಮ್ಮ ಫೋನ್ ನೋಡೇ ಇಲ್ಲ. ಅದಕ್ಕೋಸ್ಕರ ಇವಾಗಿನೂ ಒಂದು 5 ನಿಮಿಷ ಆಯಿತು ನೋಡಿ ಮನೆಗೆ ಬಂದು. ಡಿಸ್ಚಾರ್ಜ್ ಆಗಿ ಒಂದು ಅರ್ಧ ಗಂಟೆ ಆಯಿತು, ಇನ್ನೊಂದು 5 ನಿಮಿಷ ಆಯಿತು ಮನೆಗೆ ಬಂದು. ಇವಾಗಿನೂ ಬಂದ್ವಿ. ಇವಾಗ ನಿಮ್ಮ ಫೋನ್ ನೋಡಿದೆ, ಇವಾಗ ನೋಡಿ ನಾನು ನಿಮಗೆ ರಿಪ್ಲೈ ಮಾಡಿದ್ದು. ಸರಿನಾ? ಆ ರೀತಿ ಎಲ್ಲ ಕಂಪ್ಲೇಂಟೆಲ್ಲ ಏನೂ ಕೊಡೋಕೆ ಹೋಗ್ಬೇಡ್ರಿ. ನಾನು ಆ ರೀತಿ ಮೋಸ ಮಾಡೋವಂಥವನಲ್ಲ ಮೇಡಮ್. ನಾನು ಹೇಳಿರೋ ಅಡ್ರೆಸ್ಸಿಗೆ ಬನ್ನಿ, ನಾನು ನಿಮಗೆ ದುಡ್ಡು ಕೊಡ್ತೀನಿ. ಸರಿ ಆಯಿತು ಕಣಪ್ಪ. ಪಾಪ ನೀನಂಥ ಪರಿಸ್ಥಿತಿಲಿ ಇರೋದಕ್ಕೆ ಅದೇ ಹೋಗಿರೋದು. ಸರಿ ಆಯ್ತು, ಹೇಳಿ ಬರ್ತೀನಿ. ಅಡ್ರೆಸ್ ಎಲ್ಲ ಸೆಂಡ್ ಮಾಡು ನನಗೆ. ನನಗೆ ಇಲ್ಲಿ ನೋಡಿ, ಹೇಳೋಣ ನಿಮಗೆ ಫೋನ್ ಮಾಡೋಣ ಅಂದ್ರೂ ನನಗೆ ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ರಲ್ಲ. ನನಗೆ ಅದಕ್ಕೆ ಇಲ್ಲಿ ನೋಡಿ ಕೈ ಕಾಲು ಸಮೇತ ಬರಲಿಲ್ಲ, ಏನು ಮಾಡೋದಕ್ಕೂ ಆಗಲಿಲ್ಲ. ಅದಕ್ಕೋಸ್ಕರ ಫೋನ್ ಮಾಡಲಿಲ್ಲ. ನಮ್ಮ ಅಮ್ಮನ ಕರ್ಕೊಂಬಂದ್ಮೇಲೆ ನಾನು ನಿಮಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ನೀವೇ ಎಲ್ಲ ಮೆಸೇಜ್ ಹಾಕಿ ನನಗೆ ಫೋಟೋ ಎಲ್ಲ ಸೆಂಡ್ ಮಾಡಿದ್ರಿ. ನನಗೆ ಅಯ್ಯೋ, ನಾನು ಈ ಥರ ಮಾಡೋ ಅಂಥವನಲ್ಲ. ಈ ಮೇಡಮ್ ಯಾಕೆ ಈ ರೀತಿ? ಪಾಪ ಯಾರೇ ಆಗಲಿ, ನಿಮ್ಮ ಜಾಗದಲ್ಲಿ ಯಾರೇ ಇದ್ದರೂ ಅದೇ ಥರ ತಿಳ್ಕೊಳ್ಳೋರು ಹೇಳಿ ಮೇಡಮ್. ಸರಿ ಆಯಿತು, ಬನ್ನಿ. ಇಲ್ಲೇ ಬಂದುಬಿಡಿ ಮೇಡಮ್. ಇಲ್ಲೇ ನಮ್ಮ ಮನೆ ಇದೆ, ನಮ್ಮ ಮನೆ ಹತ್ರನೇ ಕೊಟ್ಬಿಡ್ತೀನಿ. ಹಂಗೆ ನೋಡ್ಕೊಂಡು ನಮ್ಮ ಅಮ್ಮವ್ರನ್ನೆಲ್ಲ ನೋಡ್ಕೊಂಡು ಹೋಗಿರಂತೆ. ಸರಿ ಆಯಿತು, ಬರ್ತೀನಿ. ನಾನು ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ. ಹೋಗತ್ಲ, ಪಾಪ ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೋಗ್ಬಿಟ್ಟಿದ್ಯಾ? ಸರಿ ಆಯಿತು ಕಣಪ್ಪ. ನಾನು ಇಲ್ಲೋದೆಲ್ಲ ಪಾಪ ನಮಗೇನು ಗೊತ್ತೇಳು. ಪಾಪ ನಿಮ್ಮ ಅಮ್ಮಗೆ ಹುಷಾರಿಲ್ಲ ಹೇಳೋ ಅಂಥ ಸಂದರ್ಭದಾಗೆ ಎಲ್ಲರಿಗೂ ಹಾಗೆ ಅನ್ಸೋದು. ಸರಿ ಆಯ್ತು, ಹೇಳು. 8 ಲಕ್ಷನೂ ಹಂಗೆ ಇಟ್ಕೊ, ಬಂದು ಇಸ್ಕೊಬತ್ತೀನಿ ನಾನು. ಸರಿ ಆಯಿತು ಮೇಡಮ್, ಬನ್ನಿ, ಕೊಡ್ತೀನಿ ಬನ್ನಿ. ನಿಮ್ಗೆ ನಾನು ಯಾಕೆ ಮೋಸ ಮಾಡಲಿ? 8 ಲಕ್ಷ ದುಡ್ಡನ್ನು ಕೊಡ್ತೀನಿ ಬನ್ನಿ.
ನೀನೇನಾದ್ರೂ ಫೋನ್ ರಿಸೀವ್ ಮಾಡಲಿಲ್ಲ ಹೇಳಲಿಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ಕೊಟ್ಬಿಡ್ತಿದ್ದೆ. ಹೆಂಗೋ ಬಿಡು, ಇಟ್ಕೊಳಪ್ಪ, ಬರ್ತೀನಿ, ನಾನು ಒಬ್ಬಳೇ ಬರ್ತೀನಿ, ನನಗೆ ಕೊಡುವಂತೆ. ಸರಿ ಆಯ್ತು, ಹೇಳು. ಸರಿ ಆಯಿತು ಮೇಡಮ್, ಸೆಂಡ್ ಮಾಡ್ತೀನಿ, ಬಂದು ಫೋನ್ ಮಾಡಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ದುಡ್ಡು ಹಾಗೇ ಇದೆ, ನನ್ನ ದುಡ್ಡು ಸೇಫ್ ಆಗಿದೆ. ಕೊಡ್ತೀನಿ ಪಾಪ. ಅವ್ರ ಅಮ್ಮನಿಗೆ ಹುಷಾರಿರ್ಲಿಲ್ವಂತೆ, ಫೋನ್ ಬಂತಂತೆ ಸೀರಿಯಸ್ ಅಂತ ಹೇಳಿ. ಅವಾಗಲೇ ಆ ಜಾಗದಲ್ಲಿ ಯಾರೇ ಇದ್ರು ಅದೇ ಹೋಗ್ಬಿಡೋರು, ದುಡ್ಡಿಂದೆಲ್ಲ ಯೋಚನೆ ಮಾಡ್ತಿಲ್ಲ ಬಿಡು, ಹೆಂಗೋ ಬಂದವ್ರೆ ಬಸ್ ಗಿಸಿಗೆ ಏನಾದರೂ ಹೋಗ್ತಾರತ್ಲಾಗೆ ಅಂತ ಹೇಳಿ ಹಂಗೆ ಹೋಗ್ಬಿಟ್ಟವನೇ ಹುಡುಗ. ಅವ್ರ ಅಮ್ಮನಿಗೆ ಹುಷಾರಿಲ್ಲದಕ್ಕೋಸ್ಕರ ದುಡ್ಡು ಹಂಗೆ ಐತಂತೆ. ಪಾಪ ಒಳ್ಳೆ ಹುಡುಗ ಯಾರೋನ, ಒಳ್ಳೆಯವನು ಯಾರೋ. 100ಕ್ಕೊಬ್ಬ ಒಳ್ಳೆಯನಿರ್ತಾನೆ, 1000ಕ್ಕೊಬ್ಬ, ಸಾವಿರಕ್ಕೆ ಒಬ್ಬ ಕಲಾವಿದ ಅಂತ ಹೇಳ್ತಾರಲ್ಲ, ಹಂಗೆ ಸಾವಿರಕ್ಕೆ ಒಬ್ಬ ಒಳ್ಳೆ ಹುಡುಗ ಇವನೇ ಅನಿಸುತ್ತೆ. ಹಂಗೆ ಇವನು ತುಂಬ ಒಳ್ಳೆಯವನು. ಹಾಗೆ ಇದೆ ಅಕ್ಕ, ಬಂದು ಇಸ್ಕೊಂಡು ಹೋಗಿ, ಬನ್ನಿ ಮೇಡಮ್ ಬಂದು ಇಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾನಲ್ಲ ನನಗೆ ಇವಾಗ. ಅಪ್ಪ, ಹೋಗಿರೋ ಜೀವ ಬಂದಂಗೆ ಆಯಿತು ನನಗೆ. ಅಪ್ಪ, ಎಷ್ಟು ಖುಷಿ ಆಗ್ತೈತೆ ಅಪ್ಪ. ನಾನಿವಾಗ ಯಾರ ಹತ್ರನೂ ಹೇಳೋಕ್ಕೋಗಲ್ಲ ಈ ವಿಷಯನ. ಯಾರ ಹತ್ರನೂ ಹೇಳ್ದಂಗೆ ನಾನೇ ಹೋಗಿ ಅಮೌಂಟೆಲ್ಲ ಇಸ್ಕೊಬಿಡ್ತೀನಿ. ಅವರೆಲ್ಲ ಕಳ್ದೈತೆ ಅಂತ ಅಂದ್ಕೊಂಡು ಸುಮ್ಮನೆ ಸಂಘಕ್ಕೆ ಕಟ್ತಾ ಇರ್ತಾರೆ. ನಾನು ಇಸ್ಕೊಂಬಂದು ಹಾಗೆ ಬಚ್ಚಿಟ್ಕೊಬಿಡ್ತೀನಿ. 8 ಲಕ್ಷ ದುಡ್ಡು ಅವ್ರದ್ದೆಲ್ಲ ನನಗೆ ಬರುತ್ತೆ. ಇವಾಗ ನಂದು ಒಬ್ಬರದ್ದೇ ಫೋನ್ ನಂಬರ್ ಇರೋದು, ನನಗೆ ಫೋನ್ ಮಾಡೋದು ಹುಡುಗ. ಅವ್ರದ್ದು ಏನು ಯಾರ್ದು ಫೋನ್ ನಂಬರ್ ಇಲ್ಲ, ಏನೂ ಇಲ್ಲ. ಇವಾಗ ಎಲ್ಲರ ದುಡ್ಡು ನನಗೆ ಸಿಕ್ಕೈತೆ. ಇವಾಗ ನಾನು ಸುಪ್ಪಿನೂ ಬೇಡ ಅನಿಸುತ್ತೆ. ಸುಪ್ಪಿಗೂ ಹೇಳೋದೇ ಅಲ್ಲ, ಅವಳು ಬಾಯಿ ಸುಮ್ಮನೆ ಇರೋದಿಲ್ಲ. ಯಾಕೆ ಬೇಕು ಅಂದರೆ ಅವಳು ಬಡವಿನೇ ಪಾಪ, ಅವಳು ತುಂಬ ಕಷ್ಟಪಡ್ತಾ ಇದ್ದಾಳೆ. ಅವಳು ನಾವು ಇಬ್ಬರು ಜೊತೆ ಆಗ್ಬಿಟ್ಟು ಹೋಗ್ತೀವಿ. ಇಬ್ಬರು ಜೊತೆಯಾಗಿ ಹೋಗಿ ಇಸ್ಕೊಂಬರೋದು ಒಳ್ಳೆಯದು ಅನಿಸುತ್ತೆ. ಬೇಡ, ಸುಪ್ಪಿನೂ ಬೇಡ, ನಾನು ಒಬ್ಬಳೇ ಹೋಗ್ತೀನಿ. ಯಾಕೆ ಬೇಕು, ಯಾರಿಗೆ ಹೇಳೋದಲ್ಲ. ಅವಳಿಗೆ ಬಂದರೆ ಮತ್ತು ಅವಳಿಗೆ 2 ಲಕ್ಷ ಕೊಡಬೇಕಾಗುತ್ತೆ. ಆಮೇಲೆ 6 ಲಕ್ಷ ಆಗಿಬಿಡುತ್ತೆ. 8 ಲಕ್ಷ ಆದರೆ ಎರಡೆಳೆ ಸರ, ಒಂದು ನೆಕ್ಲೇಸು, ಕಿವಿ ಓಲೆ, ಜುಮ್ಕ ಎಲ್ಲ ಮಾಡಿಸ್ಕೊಬಿಡ್ತೀನಿ. 8 ಲಕ್ಷದ ಒಡವೆ ಏನಿದೆ ಅದನ್ನೆಲ್ಲ ಮಾಡಿಸ್ಕೊಬಿಡ್ತೀನಿ. ಅಯ್ಯಯ್ಯೋ, ಎಂಥ ಒಳ್ಳೆ ಚಾನ್ಸ್ ಅಪ್ಪ. ಅಲ್ಲಿ ಆಹಾ, ನನಗಂತೂ ಹೋಗಿರೋ ಜೀವ ಬಂದಂಗಾಯಿತು ಅಪ್ಪ. ರಂಜು, ಏನು ಅಡುಗೆ ಮಾಡಿದೀಯೇ? ಏನು ಮಾಡಿಲ್ಲ ಇನ್ನೂ, ಏನಾದರೂ ಮಾಡಿಕೊಡ್ಲಾ? ಇವಾಗಿನ ಮುಖ ಎಲ್ಲ ಸಪ್ಪಗೆ ಮಾಡ್ಕೊಂಡು ಕುಕ್ಕಂಡಳು, ಇವಾಗೇ ಇಷ್ಟು ನಗ್ತಾ ಇದೆಯಾ, ಇಷ್ಟೊಂದು ಸ್ಮೈಲ್ ಮಾಡ್ತಾ ಇದೆಯಾ? ಏನು ಸಿಕ್ತು? ಏನು ಸಿಕ್ಕಿಲ್ಲಪ್ಪ. ಏನು ಸಿಕ್ಕಿಲ್ಲ. ಏನು ಅಡುಗೆ ಮಾಡೋಣ, ಏನಾದರೂ ಪಾಯಸ ಮಾಡ್ತೀನಿ ತಡೀರಿ. ಸುಮ್ಮನೆ ಇನ್ನೇನು ಬಿಡು, ಹೋಗೋದು ಹೋಯ್ತು. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೇನ್ರಿ? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ತುಂಬ ಬೇಜಾರಾಗಿತ್ತು. ಬಿಡತ್ಲಾಗೆ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ನಮಗೆ ಇಲ್ಲೋ ತೊಂದರೆ ಅಂತೇಳಿ ಏನು ಯೋಚನೆ ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡ್ಕೊಂಡು ಹಿಂಗೆ ಆರಾಮಾಗಿ ಇದ್ದೀನಿ ಅಷ್ಟೇ. ಯಾಕೆ ಪಾಯಸ ಮಾಡ್ತೀನಿ ಹೇಳ್ರಿ, ತಿನ್ನಿರಂತೆ. ಪಾಯಸ, ಚಿತ್ರಾನ್ನ, ಪಕೋಡ ಮಾಡ್ತೀನಿ. ಅಬ್ಬಬ್ಬಬ್ಬ, ಇವಾಗಿನ ನಾನು ಹೋಗ್ಬೇಕಾದ್ರೆ ಹಂಗೆ ಹೆಂಗೆ ಆಡ್ತಾ ಇದ್ದವಳು, ಇವಾಗ ಏನು ಹಂಗೆ ಆಡ್ತಾ ಇದೀಯ? ಕೋತಿ ಆಡ್ದಂಗೆ ಆಡ್ತೀಯ. ನೀನು ಒಂಥರ ಮೆಂಟಲ್ ಕಣೆ. ನಿನ್ನ ತಮ್ಮನ ಕೇಳಿದ್ರಾ ಕೆಲಸ ಕೊಡಿಸು ನಿಮ್ಮ ಅತ್ತಿಗೆ ಅಂತ? ಕೇಳಿದೆ ಬೆಳಗ್ಗೆ, ಅವನು ಅವ್ರಿಗೆ ಆಲ್ರೆಡಿ ಅವ್ರಿಗೆ ಬರುತ್ತೆ ಅಂತ ಹೇಳ್ದ. ಕೇಳಿದೆ. ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಕೊಡಿಸ್ಲಿಲ್ಲ ಅಂದರೆ. ಅಯ್ಯೋ, ಈ ವಿಷಯ ಯಾರಿಗೂ ಹೇಳಲ್ಲಪ್ಪ ನಾನು. ಇವತ್ತು ಭಾಳ ಖುಷಿ ಆಗ್ತೈತೆ, ಅದಕ್ಕೇ ಪಾಯಸ, ಚಿತ್ರಾನ್ನ, ಪಕೋಡ ಮಾಡ್ತೀನಿ. ಹೆಂಗೋ ಹೊತ್ಲಾಗ ನನಗೆ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಇವಾಗ ಒಂದು ಸ್ವಲ್ಪ ಏನಾದರೂ ತಿನ್ನಬೇಕು ಅನ್ನಿಸ್ತೈತೆ. ನಾನು ಊಟನೇ ಮಾಡಿಲ್ಲ. ಇವಾಗ ಸ್ವಲ್ಪ ಶಾವಿಗೆ ಪಾಯಸ ಮಾಡಿಬಿಟ್ಟು, ಸ್ವಲ್ಪ ನಿಂಬೆಹಣ್ಣು ಚಿತ್ರಾನ್ನ ಮಾಡಿಬಿಟ್ಟು, 1-2 ಗರಿ ಪಕೋಡ ಹಾಕ್ಬಿಟ್ಟು ಚೆನ್ನಾಗಿ ತಿಂತೀನಿ ನೋಡ್ರಿ. ಆಹಾ, ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.